ಸೀರಿಯಲ್ ಹುಚ್ಚಿಡ್ದಿರುವಂತಹ ಮನೆ ಕೆಲಸದೊಳೊಬ್ಳು ಏನೆಲ್ಲ ಅವಾಂತರ ಮಾಡ್ತಾಳೆ ಅಂತ ತಮ್ಮ ಸ್ಕಿಟ್ ನ ಮೂಲಕ ಈಗ ತೋರ್ಸೋದಕ್ಕೆ ಬರ್ತಾ ಇದ್ದಾರೆ ಯಶಸ್ವಿನಿ, ಅನನ್ಯ, ಜಗಪ್ಪ, ಪ್ರಶಾಂತ್ ಹಾಗೂ ರೋಹಿತ್ ಆನ್ ಸ್ಟೇಜ್. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನನ್ನ ಹೆಸರು ಶಾಂತಿ ಅಂತ, ಮನೆ ಕೆಲ್ಸದವಳು. ನಿಮ್ಮನೆಗೂ ಕೆಲಸ ಮಾಡಿ ನೀವು ಮರ್ತೋದ್ರ? ಓಲಿ ಬಿಡಿ, ನಾನ್ ದೊಡ್ಡ ಸೆಲೆಬ್ರಿಟಿಗಳ ಮನೇಲೆ ಕೆಲ್ಸಕ್ಕೆ ಸೇರ್ಕೊಳ್ಳೋದು. ದರ್ಶನ್ ಅವ್ರ ಮನೇಲಿ 10 ವರ್ಷ ಕೆಲಸ ಮಾಡಿದೀನಿ. ಆಮೇಲೆ ಅಯ್ಯೋ ನಿರಂಜನ್ ದೇಶಪಾಂಡೆ ಅವ್ರ ಮನೆಗೂ ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ. ಅವ್ರ ದೊಡ್ಡ ಸೆಲೆಬ್ರಿಟಿ. ಅಂದ್ರೆ ನೀವು ಸೆಲೆಬ್ರಿಟಿ ಸರ್ವೆಂಟಾ? ಹಂಗೆ. ಆದ್ರೆ ಏನಾಯ್ತು ಗೊತ್ತಾ, ಅವ್ರ ಹೆಂಡತಿ ಇಲ್ದೇ ಇದ್ದಾಗ ಕಾರ್ಯಕ್ರಮವನ್ನ ಮುಂದುವರ್ಸೋಣ ಅಂದ. ಅದಕ್ಕೆ ಎಲ್ಲ ಬಿಟ್ಟು ಇವಾಗ ಲೈವ್ ಲೈಟ್ ಪ್ರೊಡಕ್ಷನ್ಸ್ ಮನೆ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಟಿವ್ನಿ. ಅಷ್ಟಕ್ಕೂ ನಾನು ಯಾಕೆ ಹೇಳಿ ಸೆಲೆಬ್ರಿಟಿಗಳ ಮನೇಲಿ ಕೆಲ್ಸಕ್ಕೆ ಸೇರ್ಕೊಳ್ಳೋದು? ಗೊತ್ತಿಲ್ಲಪ್ಪ. ದೊಡ್ಡ ಟಿವಿ ಇತ್ತದಲ್ಲ, ನನ್ಗೆ ಸೀರಿಯಲ್ ಅಂದ್ರೆ ಬೋ ಹುಚ್ಚು. ಅದ್ರಲ್ಲೂ ಈ ಅಳು ಬಂದರು ಅಳಬಾರದು ಸೀರಿಯಲ್ ಐತಲ್ಲ, ಅಳು ಬಂದರು ಅಳಬಾರದು ಪ್ರಾಣ. ಮಾತಾಡ್ತಾ ಟೈಮ್ ಓದೋದೇ ಗೊತ್ತಾಗಲಿಲ್ಲ. ಸೀರಿಯಲ್ ಸ್ಟಾರ್ಟ್ ಆಗಿದೆ, ನೋಡ್ಕೊಬಿಡ್ತೀನಿ. ನಾನು ಕಾಯ್ತಾ ಇದ್ದೀನಿ ಸೀರಿಯಲ್ಗೆ. ಸರೋಜಾ ಹೇಳು, ಸರೋಜಾ ಹೇಳು. ಮನೆಯಲ್ಲಿ ಅಕ್ಕಿ ಬೇಳೆ ಎಲ್ಲ ಖಾಲಿ ಆಗೋಗಿದೆ ರೀ, ಖಾಲಿ ಆಗೋಗಿದೆ. ಟಿವಿಯಿಂದ ಆಚೆ ಬಂದು ಅಳ್ತಾವ್ರಲ್ಲಪ್ಪ. 3D ಟಿವಿ ಇದು. ನಿನ್ನೆ ತಾನೇ 1/2 ಲೀಟರ್ ರಕ್ತ ಮಾರಿ ಅಕ್ಕಿ ಬೇಳೆ ತಂದಿದ್ನಲ್ಲ ಸರೋಜಾ, ಖಾಲಿ ಆಗೋಯ್ತು. ಖಾಲಿ ಆಗೋಯ್ತೀರಿ. ನನ್ನ ಹತ್ರ ದುಡ್ಡಿಲ್ಲ ಸರೋಜಾ, ದುಡ್ಡಿಲ್ಲ. ಈ ಆಟೋ ರಾಜನ್ನ ಯಾರು ಕೆಲ್ಸಕ್ಕೆ ಕರೀತಾ ಇಲ್ಲ. ಇವಾಗ ಅವರೇ ಕ್ಯಾಬು ಕಾರು ಅಂತ ಸ್ವಂತವಾಗಿ ತಗೊಂಡ್ಬಿಟ್ಟಿದ್ದಾರೆ. ಕುಡ್ಕೊಂಡು ತಿರ್ಗಾಡ್ತಿದ್ದ ಆ ಗೊಬ್ಬರನೇ ಇವತ್ತು ಹಾರಾಡ್ಕೊಂಡು ಕಾರ್ ತಗೊಂಡಿದ್ದಾರೆ ಸರೋಜಾ. ಇನ್ನು ನನ್ನನ್ನು ಯಾರು ಕರೀತಾರೆ ಸರೋಜಾ? ಇನ್ನು ನನ್ನ ಯಾರು ಕರೀತಾರೆ? ಯಾರು ಬರ್ತಾರೆ ರಾಜು? ಯಾರು ಬರ್ತಾರೆ? ಈ ಗೊಬ್ಬರನವ್ರದೆಲ್ಲ ಸೋಕಿನೇ ಜಾಸ್ತಿ ಆಗೈತೆ ಮೇಡಮ್. ಅಂಡರ್ವೇರ್ ಅಲ್ಲಿ 100 ತೂತಿದ್ರು, ಮಾತ್ರ ಕುಸನ್ ಮೇಲೆ ಕುತ್ಕೋಬೇಕಂತ. ಯಾರು ಹೋಯ್ತಾರೆ ರಾಜು ಹತ್ರ? ಯಾರು ಬರ್ತಾರೆ ರಾಜು? ಸರೋಜಾ, ಆ ನಿರಂಜನ್ ದೇಶಪಾಂಡೆ ಅವ್ರ ಮನೇಲಿ ಕೆಲಸ ಮಾಡ್ತಾ ಇದ್ದಲ್ಲ, ಅವ್ರ ಸಂಬಳ ಕೊಟ್ರ? ಕೇಳ್ದೆ ಕಣ್ರಿ. ಕೇಳಿದಕ್ಕೆ ಪದೇ ಪದೇ ಸಂಬಳ ಕೇಳಿದ್ರೆ ಕೆಲ್ಸದ ಕಿತ್ತಾಕ್ತೀನಿ ಅಂದ್ರು ಕಣ್. ಎಂಥ ಓನರ್ ಅಯ್ಯ, ಎಂಥ ಓನರ್. ನೀನು ದುಡಿತ್ಯಾ, ಎಂಟಿ ತಾವನು ದುಡಿಸ್ತ್ಯಾ, ಒತ್ತೊತ್ತಿಗೆ ತಿಂತ್ಯಾ. ಅವ್ರ ಮನೇಲಿ ಅಕ್ಕಿ ಬೇಳೆ ಖಾಲಿ ಆಗಿದೆ, ಸಂಬಳ ಕೊಡಕ್ಕಾಗಕ್ಕಿಲ್ಲ. ಸರೋಜಾ ತಲೆ ಕೆಡಿಸ್ಕೋಬೇಡ ಸರೋಜಾ. ನನ್ನ ಒಂದು ಕಿಡ್ನಿನ ಮಾರಿ ನಾ ರೇಷನ್ ತಗೊಂಡ್ಬರ್ತೀನಿ ಸರೋಜಾ. ಇಡ್ಲಿ ತಗೊಂಡ್ಬರ್ತೀನಿ ಅನ್ನಷ್ಟು ಈಸಿಯಾಗಿ ಕಿಡ್ನಿ ತಗೊಂಡ್ಬರ್ತೀನಿ ಅಂತ ಹೇಳ್ತಿದ್ರಲ್ಲ. ನೋಡಿ, ಇನ್ನು 4-5 ಮನೆಗೆ ಹೋಗಿ ಕೆಲಸ ಮಾಡಿ ನಿನ್ನ ಮಗುನ ಸಾಕ್ತೀನಿ ಕಣ್ರಿ, ಸಾಕ್ತೀನಿ. ಕೆಲ್ಸರ್ ಬಾಳೆ ಇಷ್ಟು. ನಾನು ನಿಮ್ ಕಾಮಿಡಿಗೆ ಫ್ಯಾನು, ಆದ್ರೆ ನನ್ ಕಾಮಿಡಿಗೆ ಇಡೀ ಕರ್ನಾಟಕನೇ ಫ್ಯಾನು. ಏನಾಯ್ತು ಶಾಂತಿ? ನಾನ್ ಬೊಗಳದಕ್ಕೆ ಬೈದ, ನಾಯಿ ಬೊಗಳದಕ್ಕೆ ಬೈದ? ನೀವು ಬೊಗಳದಕ್ಕೆ ಅಂತ ಹೇಳಕ್ ಆಯ್ತದ? ಇದೊಂದು ಸ್ಕಿಟ್ ಇಂದ ಇಡೀ ಎಪಿಸೋಡ್ ಅನ್ನೇ ಎತ್ಬಿಡ್ತೀನಿ ಸರ್. ನಿನ್ನ ಸ್ಕಿಟ್ ಇಂದ ಎಷ್ಟು ಜನದ ಎಪಿಸೋಡ್ ಎತ್ಬಿಟ್ಟಿದ್ದೀನಿ. ಮೊದ್ಲು 3D ಟಿವಿನ ಆಫ್ ಮಾಡು. ಮಾಡಿದೀನಿ ಯಜಮಾನ್ರೆ. ನೀನು ಇತ್ತೀಚೆಗೆ ಕೆಲಸ ಮಾಡೋದ್ಬಿಟ್ಟು ಬರೀ ಟಿವಿನೇ ನೋಡ್ತಿರ್ತೀಯ. ನೀನ್ ಬರೀ ಸ್ಕಿಟ್ ಮಾಡೋದ್ ಬಿಟ್ಬಿಟ್ಟು ಬರೀ ಕಂಟೆಂಟೇ ಮಾಡ್ತಾ ಇದೀಯ ಅಂತ. ಇಲ್ಲಿ ಇಲ್ಲಿ ಇದು ನೀವೊಂದು ಹ್ಯಾಪಿ ನ್ಯೂಸ್ ಹೇಳಿ. ನಾಳೆ ನನ್ ಬರ್ತಡೆ. ಹಂಗಂದ್ರೆ ಪೆಂಡಲ್ನವ್ರಿಗೆ ಸ್ಮಶಾನದವ್ರಿಗೆ ಹೇಳ್ಬಂದ್ಬಿಡ್ತೀನಿ. ನಂಗೆ ಬರ್ತಡೆ ಅಂತ ಹೇಳಿದ್ರು, ಡೆತ್ ಡೇ ಅಲ್ಲ. ಅಯ್ಯೋ, 2ರಲ್ಲೂ ಡೇ ಇತ್ತಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟೆ. ಅದೆಲ್ಲ ಇರ್ಲಿ, ನಾಳೆ ನನ್ನ ಫ್ರೆಂಡ್ಸ್ ಬರ್ತಾರೆ, ಎಲ್ಲ ಅರೇಂಜ್ಮೆಂಟ್ಸ್ ನ ಮಾಡು. ಓಕೆ ಯಜಮಾನ್ರೆ. ಓಕೆ, ಯು ಲುಕಿಂಗ್ ಸೋ ನೈಸ್. ಬಟ್ ಯು ನಾಟ್ ಲುಕಿಂಗ್ డార్లింగ్. నా కోసము 2 ಸ್ಟೆಪ್ ಇಲ್ವಾ? ನೀನೇ ಒಂದು ಸ್ಟೆಪ್. ನಿನಗೆ ಯಾಕೆ ಬೇಕು ಚಿನ್ನ ಸ್ಟೆಪ್? ಯು ನಾಟಿ ಟು. ಶಾಂತಿ, ನನ್ನ ಫ್ರೆಂಡ್ ಬಂದಿದ್ದಾಳೆ, ದಯವಿಟ್ಟು ಸ್ನಾಕ್ಸ್ ತಗೋಬಾ. ಬಲ್ದೆ ಯಜಮಾನ್ರೆ. ಲೆಟ್ಸ್ ಡು ಡ್ಯಾನ್ಸ್. ಯಾ, ಲೆಟ್ಸ್ ಡ್ಯಾನ್ಸ್. ಸರೋಜಾ ಅಲ್ವಾ? ಈ ಕಷ್ಟ ಬರ್ಬಾರ್ದಿತ್ತು. ನಮ್ ರಾಜು ಗತಿ ಏನಾಯ್ತದೋ? ಅಯ್ಯೋ ರಾಜು, ರಾಜು. ಸರೋಜಾ, ಸರೋಜಾ. ರಾಜು ಮಗು ನೋಡಿದ್ರೆ ಅಮ್ಮ ಕೆಲ್ಸಕ್ಕೆ ಹೋಗದೆ ಅನ್ಕೊಂಡವಳೆ. ಇಲ್ಲಿ ದುಡಿಯಕ್ಕೋಸ್ಕರ ಈ ಮನೆಗ್ ಬಂದವಳೆ. ಈ ವಿಷಯ ಈಗಲೇ ಯಜಮಾನ್ರ ತವ ಹೇಳ್ತೀನಿ. ಯಜಮಾನ್ರೆ, ಇದ್ ಕೊಡಿ ಇಲ್ಲಿ 1 ನಿಮಿಷ. ಶಾಂತಿ, ನೀನ್ ಕುಡಿದ್ರೆ ಮಾಡ್ತೀಯ ವಾಂತಿ. ಅಯ್ಯೋ ಯಜಮಾನ್ರೆ. ನೋಡ್ ಇದಾಗಲ್ಲ. ನನ್ ಬರ್ಡೇ ದಿವಸ ಅಳ್ಬೇಡ ಅಂತ ಎಷ್ಟು ಹೇಳಿದೀನಿ. ಹೋಗು, ಒಳಗೋಗು. ನಾನು ಮಾತಾಡ್ತಾ ಮಾಡ್ಕತಿಲ್ಲ.
ಸರ್ಜಂಗರಿಗೆ ಹೇಳ್ತೀನಿ ಅವಳಿ ನೋಡಿಲಿ ಇಲ್ಲಿ ನೋಡು ನೋಡಿ ಹೇಳ್ತೀನಿ ಸಾಲ ಆಮೇಲೆ ಕೈ ಪೋಟ್ರಿ ಕನ್ನಡದಲ್ಲಿ ಮಾತಾಡ್ತಾಳೆ ಇಲ್ಲಿ ಬಂದೆಲ್ಲ ಭಾಷೆ ಬೆರ್ಸು ಮಾತಾಡ್ತಾಳೆ ನಾವು ಮನೆ ಕೆಲಸ ಮಾಡಿ ಬದುಕ್ತಿರ್ಬೋದು ಆದ್ರೆ ಮರ್ಯಾದೆ ಬಿಟ್ಟು ಬದುಕಬಾರ್ದು ಸೂಪರ್ ಇದು ನಿನ್ ವಾಟ್ಸ್ಆಪ್ ಸ್ಟೇಟಸ್ ಹಾಕೋ ವರ್ಕೌಟ್ ಆಗುತ್ತೆ ಶಾಂತಿ ಹೊರಗೋಗು ಗೋ ಇನ್ಸೈಡ್ ಡಿಸ್ಟರ್ಬೆನ್ಸ್ ಆಫ್ ದ ಟಾಲರೆನ್ಸ್ ಲ್ಯಾಬ್ ಆಫ್ ಕಾಫ್ ಯಪ್ಪ ಮಾತಾಡ್ತಾನೆ ಅರ್ಥನೇ ಆಯ್ತಾ ಇಲ್ಲ ನಮ್ ರಾಜು ಏನೋ ಏನು ರಾಜು ಸರೋಜಾ ಸರೋಜಾ ಮಗುಗೆ ಜ್ವರ ಬಂದ್ಬಿಟ್ಟಿದೆ ಸರೋಜಾ ಎಲ್ಲಿದೀಯ ಸರೋಜಾ ಸರೋಜಾ ಇದು 3Dನಾ ನೋಡಿದ್ರೆ ಹಿಡ್ಕೊಂಡು ಕೂತವಳೆ ಏನ್ ಮಾಡ್ಲಿ ನಾನು ಟಿವಿ ಆಫ್ ಮಾಡ್ಬಿಟ್ಟೋಗಮ್ಮ ಸರೋಜಂಗೆ ಹೇಳ್ತೀನಿ ಮತ್ತೆ ಅವಳ ಮಗುಗೆ ಜ್ವರ ಬಂದು ಸೀರಿಯಸ್ ಆಗದೆ ಬೇಗ ಅವಳನ್ನ ಬುಟ್ ಕಟ್ಟಿಸ್ಬಿಡಿ ಡಾರ್ಲಿಂಗ್ ನನಗೆ ಮದ್ವೆನೇ ಆಗಿಲ್ಲ ಮಗು ಎಕಡೆಯಿಂದ ಪುಟ್ಟುತ್ತೆ ಮದ್ವೆಗೆ 6 ವರ್ಷ 5 ವರ್ಷದ ಮಗು ಅದೇ ವಾಟ್ ಶಿ ಇಸ್ ಮ್ಯಾರಿಡ್ ಅಂಡ್ ಒನ್ ಬೇಬಿ ಹ್ಯಾವಿಂಗ್ ಮನೆ ಕೆಲ್ಸದವಳು ಲೈಕ್ ಯು ಮನೆ ಕ್ಲೀನಿಂಗ್ ನನಗಿಂತ ಸಂಬಳ ಕಡಿಮೆ ಇವಳಿಗೆ ಫುಲ್ ಸ್ಯಾಲರಿ ಡಾರ್ಲಿಂಗ್ ಇದು ಏನ್ చెప్ತು ನನಗೇನು ಅರ್ಥನೇ ಆಗ್ತಿಲ್ಲ ಐ ಆಮ್ ಗೋಯಿಂಗ್ ಮ್ಯಾಡ್ ಯಾ ಐ ಆಮ್ ಗೋಯಿಂಗ್ ಮ್ಯಾಡ್ ಸರೋಜಾ ಟ್ಯಾಬ್ಲೆಟ್ ತಕೊಂಡು ಬೇಗ ಮನೆಗೆ ಹೋಗು ರಾಜು ಕಾಯ್ತವೆ ನನ್ನ ಫೋನ್ ಅಯ್ಯೋ ನಿಂಗೆ ಹಿಂಗೆ ಹೇಳೋದು ಅರ್ಥ ಆಗಕ್ಕಿಲ್ಲ ತಡಿ ಮಾಡ್ತೀನಿ ನಿನಗೆ ಯಾಯ್ ಅಯ್ಯೋ ಯಾಕೆಂತಾನೆ ಹೋಗ್ ಮನೆಗೆ ಮಗು ಕಾಯ್ತದೆ ಅಂತ ಬೇಗ ಟ್ಯಾಬ್ಲೆಟ್ ತಕೊಂಡು ಮನೆಗೆ ಹೋಗು ಹೋಗು ಫೋನ್ ಅಯ್ಯೋ ನಿನ್ನ ಮತ್ತೆ ಫೋನ್ ತಗೊಂಡು ಹೋಯ್ತಾಳೆ ಹೋಗಿ ಮಗು ಕಾಯ್ತದೆ ನೀನು ಅಯ್ಯೋ ಯಜಮಾನ್ರೆ ನಮ್ಮ ರಾಜು ಏನಾದ್ನೋ ಏನೋ ಇಲ್ಲೋದ ರಾಜು ಸರೋಜಾ ಬಂದ್ಬಿಡ್ತಾಳೆ ಪಾಪು ಅಮ್ಮ ಬಂದ್ಬಿಡ್ತಾಳೆ ಸರೋಜಾ ಇನ್ನೂ ಬಂದಿಲ್ಲ ಇವತ್ತು ಬಂದ್ರೆ ನಿನ್ ಮೆಟ್ರೆ ಮೇಲೆ ಕಾಲಿಕ್ಕೆ ಸಾಯಿಸ್ಬಿಡ್ತೀನಿ ನಿನ್ ಕಾಲಿಗೆ ಬೀಳ್ತೀನಿ ಸರೋಜಿನ ಬಗ್ಗೆ ತಪ್ಪು ತಿಳ್ಕೊಬೇಡ ದುಡುಕ್ ನಿರ್ಧಾರ ತಕೊಂಡ್ಬಿಟ್ಟವಳೆ ಮನೆ ಕಳ್ಸಿ ನೀನೇನ್ ಬಂದ್ಬಿಡ್ತಾಳೆ ತಡಿ ನೀನ್ ಆಪ್ ಮಾಡ್ತೀನಿ ಹೋಗು ಸರೋಜನ್ ಕಳ್ಸ ಆಗ್ಲೇ ಹೊತ್ತಾಯ್ತು ರಾಜು ಕಾಯ್ತವನೆ ಈ ರಾಜು ಯಾರು ಸರೋಜನ್ ಗಂಡ ಈ ಸರೋಜಾ ಯಾರು ರಾಜು ಹೆಂಡ್ತಿ ಮತ್ತೆ ಎಲ್ಲೋ ಹೋಗ್ಬಿಟ್ಟವಳೆ ನಾನು ಕೆಲಸ ಮಾಡ್ತೀನಿ ಹಿಡ್ಕೊಂಡು ಬಿಟ್ಬಿಟ್ಟು ಬರ್ತೀನಿ ಮನೆ ಕೆಲಸ ಯಾರು ಮಾಡ್ತಾರೆ ಅಯ್ಯೋ ಸಂಸೆ ಒಂದ್ ನಿಮಿಷ ಹಿಡ್ಕೊಳ್ಳಿ ಒಂದ್ ನಿಮಿಷ ಸರೋಜನ್ ಯಾರು ನೋಡ್ತಾರೆ ಹುಡ್ಕೊಂಡು ಬಿಟ್ಟು ಬರ್ಬೇಕು ನೀನೇ ನೋಡ್ಕೊಂಡು ಸಾಯಿ ಸರೋಜನ್ ನೀವು ತುಂಬಾ ಸೀರಿಯಸ್ ನೋಡಿದಿರಿ ಇಲ್ಲ ನಮ್ಮನೇಲಿ ಈ ತರ 3D ಟಿವಿ ಇಲ್ಲ ಈ ಸೆಲೆಬ್ರಿಟಿ ಮನೇಲಿ ಇರುತ್ತೆ ಅಂದಿಲ್ಲ ಅವ್ರ ಮೇಲೆ ಬ್ಯಾರೆ ತರ ಟಿವಿ ಐತೆ ಬ್ಯಾರೆ ತರ ಐತೆ 4D ಅಂದ್ರೆ ಟಿವಿಲಿ ಇರೋರೆ ಬಂದ್ಬಿಟ್ಟು ಇವ್ರನ್ನ ಮುಟ್ಬಿಟ್ಟು ಹೋಗ್ತಾರೆ ಅಂತ ಆತರ ಇರ್ಲಿ ನಿರಂಜನ್ ನಿನ್ನ ಈ ಜ್ಞಾನಕ್ಕೆ ಅದು 3D ಇದು KD ಅದಕ್ಕೆ ಮೋಸ್ಟ್ಲಿ ಆ ಸೀಟ್ಗೆ ಆತರ ಏನೋ ಸಮಸ್ಯೆ ಇದೆಯಾ ಅಂತ ಸೀಟ್ಗೆ ಏನು ಸಮಸ್ಯೆ ಇಲ್ಲ ಅಲ್ಲಿ ಬಂದವರೆಲ್ಲ ಪಂಚ್ ಹೊಡಿತಾರ ಬಂದವರೆಲ್ಲ ಪಂಚ್ ಹೊಡಿಯಲ್ಲ ಪಂಚ್ ಹೊಡಿಯೋರ್ ನಾನೇ ಕರೆಯೋದು ಬಟ್ ಸದ್ಯಕ್ಕೆ ಹೇಗಿತ್ತು ಈ ಒಂದು ಸೀರಿಯಲ್ ಸಂತೆ ನಿಜವಾಗ್ಲೂ ಇದು ಪ್ರತಿಯೊಬ್ಬರ ಮನೆಯಲ್ಲೂ ನಡೆಯೋ ಅಂತ ಒಂದು ಕಥೆನೆ ಯಾಕಂದ್ರೆ ನಮ್ಮ ಮನೇಲೆ ನಡೆಯುತ್ತಿದ್ದು ಸೀರಿಯಲ್ ನೋಡ್ತಾ 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 ಎಷ್ಟು ಇನ್ವಾಲ್ವ್ ಆಗ್ಬಿಟ್ಟಿರ್ತಾರೆ ಅಂದ್ರೆ ನಿಜವಾಗ್ಲೂ ಹಂಗೆ ನಡೀತಿದ್ಯೋ ಬೈತಿರ್ತಾರೆ ಕ್ಯಾರೆಕ್ಟರ್ಸ್ನ ಬಟ್ ಅದರ ಒಂದು ಕಾಮಿಕಲ್ ರೆಪ್ರೆಸೆಂಟೇಷನ್ ಇತ್ತಲ್ಲ ಸೂಪರ್ ಆಗಿತ್ತು ತುಂಬ ಚೆನ್ನಾಗಿತ್ತು ಇನ್ಫ್ಯಾಕ್ಟ್ ನಾನು ಯಾವಾಗಲೂ ಅನನ್ಯಾಗೆ ಹೇಳ್ತಾ ಇರ್ತೀನಿ ನೀನು ಒಂದು ಅದ್ಭುತ ಕಲಾವಿದೆ ಅನನ್ಯ ಥ್ಯಾಂಕ್ ಯು ಯು ಆರ್ ವೆರಿ ಗುಡ್ ಥ್ಯಾಂಕ್ ಯು ಸೊ ಮಚ್ ಐ ಮೀನ್ ಅಫ್ಕೋರ್ಸ್ ನಾನು ಗಿಲಿ ನೋಡ್ತೀನಿ ಸೊ ನಿನ್ನ ಎಲ್ಲ ಸ್ಕಿಟ್ಸ್ನ ನೋಡ್ತಿರ್ತೀನಿ ಬಟ್ ಟು ಸಿ ಯು ಲೈವ್ ಇದೆಯಲ್ಲ ಅದು ಅದ್ರ ಕಿಕ್ಕೇ ಬೇರೆ ಥ್ಯಾಂಕ್ ಯು ಮ್ಯಾಮ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯಾ ಆ್ಯಂಡ್ ಅಫ್ಕೋರ್ಸ್ ಪ್ರಶಾಂತ್ ತುಂಬ ಚೆನ್ನಾಗಿ ಮಾಡಿದ್ರಿ ಆ್ಯಂಡ್ ಐ ಥಿಂಕ್ ಆ್ಯಸ್ ಅನ್ ಆ್ಯಕ್ಟರ್ ಯು ಕ್ಯಾನ್ ಪುಲ್ ಆಫ್ ಎನಿ ರೋಲ್ ಅಂತ ಅನ್ಸತ್ತೆ ನನಗೆ ರಿಯಲಿ ನನಗೆ ಆ್ಯಕ್ಚುಲಿ ಈ ಕಂಪ್ಲೀಟ್ ಸ್ಕಿಟ್ಟಲ್ಲಿ ಒಂದು ಸರ್ಪ್ರೈಸ್ ಪ್ಯಾಕೇಜ್ ಅಂದರೆ ನನಗೆ ಯಶು ಅಂದರೆ ನಾವು ಜನರಲ್ ಆಗಿ ನೀವು ಆ್ಯಕ್ಟ್ ಮಾಡೋದನ್ನ ನಾವು ಎಲ್ಲೂ ನೋಡೋಕ್ಕಾಗಲ್ಲ ಬಟ್ ದಿಸ್ ಇಸ್ ಒನ್ ಪ್ಲ್ಯಾಟ್ಫಾರ್ಮ್ ವೇರ್ ನೀವು ಆ್ಯಕ್ಟ್ ಮಾಡೋದು ನಮಗೆ ಗೊತ್ತಾಗೋದು ಅದರಲ್ಲಿ ಐ ರಿಯಲಿ ಥಿಂಕ್ ಪ್ರತಿ ಒಂದು ಎಪಿಸೋಡಲ್ಲೂ ನಿಮ್ಮ ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ ಪ್ರತಿ ಒಂದು ಎಪಿಸೋಡಲ್ಲೂ
ಏನು ಇಷ್ಟೊಂದು ಇಂಪ್ರೂವ್ಮೆಂಟ್, ಇಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಿದಾರ ಅಂತ. ಕಾಮಿಡಿ ಬಂದು ಒಂದು ಈಸಿ ಜಾನರ್ ಅಲ್ವೇ ಅಲ್ಲ. ಒಂದು ಆಕ್ಟಿಂಗ್ ಬ್ಯಾಕಿಂಗ್ ಇಲ್ಲದೆ ಡೈರೆಕ್ಟ್ಲಿ ನೀವು ಕಾಮಿಡಿಗೆ ಜಂಪ್ ಮಾಡಿಬಿಟ್ಟು ಇಷ್ಟು ಚೆನ್ನಾಗಿ ಮಾಡ್ತಿರೋದು ಇಟ್ ಇಸ್ ರಿಯಲಿ ಅಮೇಸಿಂಗ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಯಾರೋ ಕನ್ನಡಕದ ಒಳಗಡೆನೆ ಅಳ್ತಾ ಇದಾರಪ್ಪ. ಕಾಣಿಸ್ತಿದೆ, ಕನ್ನಡಕದ ಒಳಗಡೆನೆ ಅಳ್ತಾ ಇದಾರೆ. ಅಳು ಬರ್ತಾ ಇದೆ, ಅಳಬಾರದು. ಅಂಡ್ ಆಫ್ ಕೋರ್ಸ್ ನಮ್ಮ ಜಗಪ್ಪ, ಐ ಥಿಂಕ್ ಆ ಒಂದು ಚಿಕ್ಕ ಸ್ಪ್ಯಾನಿಂಗ್ ಬಂದು ಹಿಂಗೆ ಹೋಗಿ ಆ 3D TV ಅನ್ನೋದು ಒಂದು ಪಂಚ್ ಕೊಟ್ರಿ ಅಲ್ಲ, ಅಷ್ಟು ಸಾಕಾಗಿತ್ತು ಈ ಸ್ಕಿಟ್ನ ಒಂದು ನೆಕ್ಸ್ಟ್ ಲೆವೆಲ್ಗೆ ಎತ್ಕೊಂಡು ಹೋಗೋಕ್ಕೆ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಈಗ ಶ್ರುತಿ ಮೇಡಮ್, ನಿಜವಾಗ್ಲೂ ನೀವು ಎಷ್ಟು ಜನನ ಕಣ್ಣಲ್ಲಿ ನೀರು ಹಾಕ್ಸಿದ್ರಿ, ಆದ್ರೆ ಅಳು ಬಂದ್ರೆ ಅಳಬಾರದು ಅನ್ನೋ ಒಂದು ಸೀರಿಯಲ್ ಅನ್ನು ನೀವು ನೋಡಿದೀರಾ? ನನಗೆ ಎಂತೆಂತ ವಿಚಿತ್ರ ವಿಚಿತ್ರ ಟೈಟ್ಲ್ಗಳು ಇಡ್ತಿದ್ರು ಗೊತ್ತಾ? ತಾಯಿ ಕೊಟ್ಟ ಸೀರೆ ನಂದೆ. ಬರ್ತಾ ಹೆಂಗಿಂದ ಆಗೋಯ್ತು ಅಂದ್ರೆ ಒಬ್ರಂತೂ ಆ ಟೈಟ್ಲಿಂದಾನೇ ನಾನು ಆ ಸಿನಿಮಾ ಮಾಡಲಿಲ್ಲ. ಕಂಡೆ ನೀ ನಿಜವಾಗ್ಲೂ ನಂಬಲ್ಲ, ನನ್ನನ್ನು ಪ್ರತಿಯೊಬ್ಬರು ಮನೆಯಲ್ಲೂ ಹೇಗೆ ಈಗ ಸೀರಿಯಲ್ನ ಅಡಿಕ್ಟ್ ಆಗಿರುವಂಥ ವ್ಯಕ್ತಿಗಳಿದ್ದಾರೋ ಹಾಗೇನೆ ಯಶು ಥರದವರು, ಅಂದರೆ ಒಬ್ಬ ಸೆಲೆಬ್ರಿಟಿಗೆ ಎಷ್ಟು ಕಷ್ಟ ಅನ್ನೋದನ್ನು ನಾನು ಕೂಡ ಅನುಭವಿಸಿದ್ದೀನಿ. ಒಬ್ಬ ಸೆಲೆಬ್ರಿಟಿಗೆ ಒಂದು ಇಮೇಜ್ ಅಂತ ಬಂದ್ಬಿಟ್ರೆ ಅದರಿಂದ ಆಚೆ ನಾವು ಬರೋಕ್ಕೆ ಚಾನ್ಸೇ ಇಲ್ಲ. ನಾನು ಸೀರೆ ಹಾಕೊಳ್ದೆ ಯಾವ್ದಾದ್ರು ಚೂಡಿದಾರ್ ಹಾಕೊಂಡು ಹಳ್ಳಿಗೆ ಏನಾದ್ರು ಹೋಗ್ಬಿಟ್ಟೆ ಅಂತ ಅನ್ಕೊಳ್ಳಿ, ಯವ್ವಿ ನೀ ಇಂಥ ಬಟ್ಟೆ ಎಲ್ಲ ಊಟಯ್ಯ ಅನ್ನೋರು ಜನ ನಾನು ನೋಡ್ಬಿಟ್ಟು. ಅಂದರೆ ಹಳ್ಳಿ ಜನ ಈಗಲೂ ಕೂಡ ಆ ಥರದ ಜನ ಇದ್ದಾರೆ. ಸಿನಿಮಾನ ನೋಡಿ ಕಲಾವಿದರು ಬೇರೆ ಇವ್ರು ಬೇರೆ ಅಂತ ಅಂದ್ಕೊಳ್ಳೋದೇ ಇಲ್ಲ, ತುಂಬ ಬೇಗ ಕನೆಕ್ಟ್ ಆಗ್ತಾರೆ. ಸಿನಿಮಾದಲ್ಲಿರೋರೇ ಬೇರೆ ನಾನು ಬೇರೆ ಅಂತ ಅವ್ರನ್ನ ಬೇರೆ ಬೇರೆಯಾಗಿ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಕೆಲವು ಕಲಾವಿದ್ರಿಗೆ ಮಾತ್ರ ಆ ಅದೃಷ್ಟವೂ ಇದೆ, ಆದರೆ ಅದರಲ್ಲಿ ಕಷ್ಟವೂ ಇದೆ ಅನ್ನೋದು ಎಲ್ರಿಗೂ ಅರ್ಥ ಆಗಬೇಕು. ಆ ರೀತಿಯ ಒಂದು 2 ರೀತಿಯ ಒಂದು ಕ್ಯಾರೆಕ್ಟರ್ನ ಈ ಒಂದು ಸ್ಕಿಟ್ಟಲ್ಲಿ ತುಂಬಾ ಅದ್ಭುತವಾಗಿ ತೊಗೊಂಡು ಬಂದರು. ಇಟ್ ವಾಸ್ ವೆರಿ ಲವ್ಲಿ. ಒಟ್ಟಾರೆ ಸಖತ್ತಾಗಿತ್ತಪ್ಪ, ಸಖತ್ ಮಜಾ ಕೊಟ್ಟು. ಥ್ಯಾಂಕ್ ಯು. ಶ್ರುತಿ ಮೇಡಮ್, ನೀವು ಸಿಲ್ವರ್ ಸ್ಕ್ರೀನಲ್ಲಿ ಎಷ್ಟೋ ಜನ ಕಳಿಸಿದ್ದೀರಾ, ಸ್ಮಾಲ್ ಸ್ಕ್ರೀನಲ್ಲಿ ಯಾವತ್ತಾರು ಅಳಿಸುವಂಥ ಪ್ರಯತ್ನ ಮಾಡಿದ್ದೀರಾ? ಇಲ್ಲಪ್ಪ, ನನಗೆ ಅವಕಾಶನೇ ಸಿಕ್ಕಿಲ್ಲ. ನಾನು ಆ ಒಂದು ಅದ್ಭುತವಾದ ಅವಕಾಶ ನಿಮಗೆ ಇವತ್ತು ಕೊಡ್ತಾ ಇದ್ದೀನಿ. ನಿಮಗಾಗಿ ನಾನು ಒಂದು ಹೊಸ ಸೀರಿಯಲ್ನ ಪ್ರೊಡ್ಯೂಸ್, ಡೈರೆಕ್ಟ್ ಆ್ಯಂಡ್ ಟೆಲಿಕಾಸ್ಟ್ ಮಾಡಿಸ್ತಾ ಇದ್ದೀನಿ. ಇಬ್ಬಿಬ್ರು ಹೀರೋಯಿನ್ ಇರುವಂತ ಅದ್ಭುತವಾದ ಕತೆ ಇದು. ನೋಡ್ತೀರಾ ಯಾವ್ದು ಕತೆ ಅಂತ? ಗೊತ್ತಾಯ್ತು ಬಾ ಅಪ್ಪ, ಬಾ ಅಂದ್ರೆ ಸುಮ್ಮನೆ ಬರಲ್ವಾ ನಾನು? ಅಷ್ಟೇ. ಪೋಸ್ಟರ್ ಬರಲಿ ನಮ್ಮ ಸೀರಿಯಲ್ದು. ಶ್ರುತಿ ಮೇಘ ಸೇರಿದಾಗ ಎಪಿಸೋಡ್ ನಂಬರ್ 1567. ಜಗಳ ಕನ್ಫರ್ಮ್. ಈ ಒಂದು ಶ್ರುತಿ ಮೇಘ ಸೇರಿದಾಗ ಖಂಡಿತವಾಗ್ಲೂ ಇದರೊಳಗೆ ನಡೀತಾ ಇದೆ. ಶ್ರುತಿ ಮೇಡಮ್ ಹಾಗೂ ಮೇಘನವರೇ ಪ್ಲೀಸ್. ಮೇಘ, ಹೇಳಿ ಅತ್ತೆ. ನನ್ನ ಮಗನನ್ನ ನೀನು ಗಂಡನಾಗಿ ಸ್ವೀಕರಿಸಿದ್ದು ನನಗೆ ತುಂಬಾ ಹೆಮ್ಮೆ ವಿಚಾರನ ಕಣಮ್ಮ. ಏನ್ ಮಾಡೋದು, ಇಂಥ ಒಂದು ಗಂಡ ಸಿಗಬೇಕು ಅಂದ್ರೆ ನೀನು ಅದೃಷ್ಟ ಮಾಡಿದ್ಯಾ. ಕರೆಕ್ಟ್ ಆಗಿ ಹೇಳಿದೆ. ನನ್ನ ಮಗ ಯಾರನ್ನೇ ನೋಡ್ಲಿ ಕೇವಲ ಕಂಟೆಸ್ಟೆಂಟ್ ಆಗಿ ನೋಡ್ತಾನೆ ಹೊರತು ಅವ್ರನ್ನ ಬೇರೆ ಭಾವನೆಯಲ್ಲಿ ಯಾವತ್ತಿಗೂ ನೋಡಿದ್ದಿಲ್ಲಮ್ಮ. ನನ್ನ ಮಗ ಚಿನ್ನದಂತಹ ಮಗ. ನನ್ನ ಮನೆಗೆ ನೀನು ಸೊಸೆಯಾಗಿ ಬಂದಿರೋದಕ್ಕೆ ಪುಣ್ಯ ಮಾಡಿರ್ಬೇಕು ಕಣಮ್ಮ, ಪುಣ್ಯ ಮಾಡಿದ್ಯಾ. ಎಂತ ಮಾತು ಹೇಳ್ದೆ ಅಮ್ಮ. ನೋಡ್ದ ಮೇಘ, ಇಂಥ ಅತ್ತೆ ಪಡೆಯೋದಕ್ಕೆ ನೀನು 7 ಜನ್ಮದ ಪುಣ್ಯ ಮಾಡಿರ್ಬೇಕು. ಇವ್ರೇನ್ ಸುಮ್ನೆ ನನ್ನ ಸೊಸೆಯಾಗಿ ಕರ್ಕೊಂಡ್ ಬಂದಿಲ್ಲ. ಒಂದು ಬಂಡಿ ಡೌರಿ ಕೇಳಿದ್ರು, ನಮ್ಮ ಅಪ್ಪ ಕೊಟ್ರು, ಇವ್ರು ಸೊಸೆ ಮಾಡ್ಕೊಂಡ್ರು. ಹಣ ಚಿನ್ನದಕ್ಕೆಲ್ಲ ಆಸೆ ಪಡೋ ಹಾಗಿದ್ದಿದ್ರೆ ನಾನಿವತ್ತು ಕರಿಮಣಿಯನ್ನ ಹಾಕೊಂಡ್ ಬರ್ತಾ ಇದ್ನ ಮೇಘನಾ. ಮಣಿ 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 ಮಣಿಗೊಂದು ದಾರ.